ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕುಂಭ ರಾಶಿ ಜನವರಿ 2024 ರಾಶಿಫಲ. ವೈದಿಕ ಜ್ಯೋತಿಷ್ಯವನ್ನು ಆಧರಿಸಿದ ಮಾಸಿಕ ಕುಂಭ ರಾಶಿ. ಜನವರಿ ಮಾಸಿಕದಲ್ಲಿ ಕುಂಭ ರಾಶಿಯವರಿಗೆ ಆರೋಗ್ಯ, ಶಿಕ್ಷಣ, ವೃತ್ತಿ, ಹಣಕಾಸು, ಕುಟುಂಬ ಮತ್ತು ವ್ಯಾಪಾರ. ಕುಂಭ ರಾಶಿ ಜನವರಿ 2024 ರಾಶಿಫಲ. ಅಕ್ವೇರಿಯಸ್ ರಾಶಿಚಕ್ರದ 11ನೇ ಜ್ಯೋತಿಷ್ಯ ಚಿಹ್ನೆಯಾಗಿದ್ದು, ಅಕ್ವೇರಿಯಸ್ ನಕ್ಷತ್ರಪುಂಜದಿಂದ ಹುಟ್ಟಿಕೊಂಡಿದೆ. ಇದು ರಾಶಿಚಕ್ರದ 300-330ನೇ ಡಿಗ್ರಿಯನ್ನು ವ್ಯಾಪಿಸಿದೆ. ಧನಿಷ್ಠ ನಕ್ಷತ್ರ 3ನೇ ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರ 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರ 1ನೇ, 2ನೇ ಮತ್ತು 3ನೇ ಪಾದಗಳು ಅಡಿಯಲ್ಲಿ ಜನಿಸಿದವರು ಕುಂಭ ರಾಶಿಯ ಅಡಿಯಲ್ಲಿ ಬರುತ್ತಾರೆ. ಈ ರಾಶಿಯ ಅಧಿಪತಿ ಶನಿ. ಅಕ್ವೇರಿಯಸ್ ಚಿಹ್ನೆಯ ಅಡಿಯಲ್ಲಿರುವವರಿಗೆ ಜನವರಿ 2024 ವಿವಿಧ ಜ್ಯೋತಿಷ್ಯ ಬದಲಾವಣೆಗಳನ್ನು ಒದಗಿಸುತ್ತದೆ. ಬುಧನು ಜನವರಿ 7ರಂದು 10ನೇ ಮನೆಯಾದ ವೃಶ್ಚಿಕ ರಾಶಿಯಿಂದ 11ನೇ ಮನೆಯಾದ ಧನು ರಾಶಿಗೆ ಸಾಗುತ್ತಾನೆ. ಈ ಬದಲಾವಣೆಯು ಸಾಮಾಜಿಕ ಸಂಪರ್ಕಗಳು, ಸ್ನೇಹಗಳು ಮತ್ತು ದೀರ್ಘಾವಧಿಯ ಗುರಿಗಳ ಮೇಲೆ ಕೇಂದ್ರೀಕರಿಸಬಹುದು, ನೆಟ್ವರ್ಕಿಂಗ್ ಮತ್ತು ಸಮುದಾಯದ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಸೂರ್ಯನು ಜನವರಿ 15ರಂದು 11ನೇ ಮನೆಯಾದ ಧನು ರಾಶಿಯಿಂದ 12ನೇ ಮನೆಯಾದ ಮಕರ ರಾಶಿಗೆ ಚಲಿಸುತ್ತಾನೆ. ಇದು ಪ್ರತಿಬಿಂಬ, ವಿಶ್ರಾಂತಿ ಮತ್ತು ಖಾಸಗಿ ಅಥವಾ ಆಧ್ಯಾತ್ಮಿಕ ವಿಷಯಗಳತ್ತ ಗಮನ ಹರಿಸುವ ಸಮಯವನ್ನು ಸೂಚಿಸುತ್ತದೆ. ಶುಕ್ರವು ಜನವರಿ 18ರಂದು 10ನೇ ಮನೆಯಾದ ವೃಶ್ಚಿಕ ರಾಶಿಯಿಂದ 11ನೇ ಮನೆಯಾದ ಧನು ರಾಶಿಗೆ ಪ್ರವೇಶಿಸುತ್ತಾನೆ. ಬಹುಶಃ ಸಾಮಾಜಿಕ ವಲಯಗಳಲ್ಲಿ ಮತ್ತು ದೀರ್ಘಾವಧಿಯ ಆಕಾಂಕ್ಷೆಗಳ ಅನ್ವೇಷಣೆಯಲ್ಲಿ ಸಾಮರಸ್ಯ ಮತ್ತು ಆಹ್ಲಾದಕರ ಸಂವಹನಗಳನ್ನು ತರುತ್ತದೆ. ಮಂಗಳವು ಧನು ರಾಶಿಯ ಮೂಲಕ ತನ್ನ ಸಾಗಣೆಯನ್ನು ಮುಂದುವರೆಸುತ್ತದೆ. ಇದು ತಿಂಗಳಾದ್ಯಂತ 11ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಗುಂಪು ಚಟುವಟಿಕೆಗಳು ಅಥವಾ ಸಾಮಾಜಿಕ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ನಿಧಾನವಾಗಿ ಚಲಿಸುವ ಗ್ರಹಗಳು ಮೇಷದಲ್ಲಿ ಗುರು 3ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ, ಮೀನದಲ್ಲಿ ರಾಹು 2ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ, 8ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಮತ್ತು ಶನಿಯು ಕುಂಭದ ಮೂಲಕ ತನ್ನ ಸಾಗಣೆಯನ್ನು ಮುಂದುವರೆಸುತ್ತಾ 1ನೇ ಮನೆಯ ಮೇಲೆ ಪರಿಣಾಮ ಬೀರುವುದರೊಂದಿಗೆ ಆಯಾ ರಾಶಿಗಳಲ್ಲಿ ಉಳಿಯುತ್ತದೆ. ವೃತ್ತಿಪರವಾಗಿ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. ತಿಂಗಳ ಮೊದಲಾರ್ಧವು ಅನುಕೂಲಕರವಾಗಿರುತ್ತದೆ. ಈ ಅವಧಿಯಲ್ಲಿ ನೀವು ದೀರ್ಘಕಾಲದವರೆಗೆ ವಿಳಂಬವಾಗಿದ್ದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇದು ವೃತ್ತಿಪರ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ವರ್ಗಾವಣೆ ಇರುತ್ತದೆ. ದ್ವಿತೀಯಾರ್ಧದಲ್ಲಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಕೆಲವು ಅಡೆತಡೆಗಳನ್ನು ಎದುರಿಸುತ್ತೀರಿ ಮತ್ತು ವೆಚ್ಚಗಳು ನಿರೀಕ್ಷೆಗಿಂತ ಹೆಚ್ಚಾಗಿರುತ್ತದೆ. ನಿಮ್ಮ ಸಹೋದ್ಯೋಗಿಗಳಿಂದ ಕಡಿಮೆ ಬೆಂಬಲ ಇರುತ್ತದೆ. ನಿಮ್ಮ ಕೆಲಸದ ಪ್ರದೇಶದಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಅಥವಾ ಅನಗತ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ. ಕೌಟುಂಬಿಕವಾಗಿ ತಿಂಗಳ ಮೊದಲಾರ್ಧವು ಅನುಕೂಲಕರವಾಗಿರುತ್ತದೆ, ದ್ವಿತೀಯಾರ್ಧವು ಸರಾಸರಿಯಾಗಿರುತ್ತದೆ. ಮೊದಲಾರ್ಧದಲ್ಲಿ ನೀವು ಒಡಹುಟ್ಟಿದವರು ಅಥವಾ ಸ್ನೇಹಿತರಿಂದ ಸಹಾಯವನ್ನು ಸ್ವೀಕರಿಸುತ್ತೀರಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ದ್ವಿತೀಯಾರ್ಧದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು. ಅವರ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ನೀವು ಮೌಲ್ಯೀಕರಿಸುತ್ತಿಲ್ಲ ಎಂದು ಅವರು ವಾದಿಸಬಹುದು. ನಿಮ್ಮ ಒಡಹುಟ್ಟಿದವರು ತಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ತಿಂಗಳು ಸರಾಸರಿ ಇರುತ್ತದೆ. ಮೊದಲಾರ್ಧ ಆರೋಗ್ಯಕ್ಕೆ ಒಳ್ಳೆಯದು. ದ್ವಿತೀಯಾರ್ಧದಲ್ಲಿ ನೀವು ಹೊಟ್ಟೆ, ಕಣ್ಣು ಮತ್ತು ಶಾಖಕ್ಕೆ ಸಂಬಂಧಿಸಿದ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ನೀರಿನ ಗುಣಮಟ್ಟದ ಬಗ್ಗೆ ಜಾಗರೂಕರಾಗಿರಿ, ಏಕೆಂದರೆ ಅಶುದ್ಧ ನೀರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವ್ಯಾಪಾರದಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಅನುಭವಿಸುವಿರಿ. ತಿಂಗಳ ಮೊದಲಾರ್ಧದಲ್ಲಿ ಉತ್ತಮ ಗಳಿಕೆಗಳು ಕಂಡುಬರುತ್ತವೆ, ದ್ವಿತೀಯಾರ್ಧದಲ್ಲಿ ಗಮನಾರ್ಹ ವೆಚ್ಚಗಳು ಕಂಡುಬರುತ್ತವೆ. ಮೊದಲಾರ್ಧದಲ್ಲಿ ನೀವು ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳು ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುತ್ತೀರಿ. ದ್ವಿತೀಯಾರ್ಧದಲ್ಲಿ ವ್ಯಾಪಾರದಿಂದ ಆದಾಯವು ಕಡಿಮೆಯಾಗುತ್ತದೆ ಮತ್ತು ವೆಚ್ಚಗಳು ಹೆಚ್ಚಾಗುತ್ತವೆ. ಈ ತಿಂಗಳು ವಿದ್ಯಾರ್ಥಿಗಳಿಗೆ ಸವಾಲಿನದಾಗಿರುತ್ತದೆ, ಏಕೆಂದರೆ ಸೋಮಾರಿತನವು ಅವರ ಅಧ್ಯಯನದತ್ತ ಗಮನ ಹರಿಸುವುದನ್ನು ತಡೆಯುತ್ತದೆ. ಮುಂಬರುವ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡುವುದು ಉತ್ತಮ. ದುರಹಂಕಾರವನ್ನು ಬಿಡುವುದು ಮತ್ತು ಎಲ್ಲವನ್ನೂ ತಿಳಿದಿದ್ದಾರೆ ಎಂದು ಯೋಚಿಸುವುದು ಒಳ್ಳೆಯದು. ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.